ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಲ್ಲೇ ಇಬ್ಬಾಗ ಆಯ್ತಾ ಶುರುವಾಗಿದೆ ಇಮ್ರಾನ್ ಪಾಷಾ ವರ್ಸಸ್ ನೆಲಪಾಡ್ ಫೈಟ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಆ ಒಂದು ವಿಚಾರದಲ್ಲಿ ಬಿರುಕು ಮೂಡಿರೋದು. ಮುಸ್ಲಿಂ ಸಮುದಾಯದ ನಾಯಕರಲ್ಲೇ ಟಾಕ್ ಫೈಟ್ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ಪರ ವಿರೋಧದ ಹೇಳಿಕೆ. ದಾವಣಗೆರೆ ದಕ್ಷಿಣದಲ್ಲಿ ಬೆಂಗಳೂರಿನ ಮುಸ್ಲಿಂ ಮುಖಂಡರು ಫೈಟ್ ಮಾಡ್ತಾ ಇದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧ ಇಮ್ರಾನ್ ಪಾಷಾ ಅಸಮಾಧಾನವನ್ನ ತೋರಿಸ್ತಾ ಇದ್ದಾರೆ. ಶಾಮನೂರು ಮನೆ ಮುಂದೆ ಧರಣಿ ನಡೆಸಿ ಮಸಿ ಬಳಿಯುವ ಬೆದರಿಕೆಯನ್ನು ಹಾಕಿದ್ದಾರೆ. ಇಮ್ರಾನ್ ಪಾಷಾ ಹೇಳಿಕೆಗೆ ಮೊಹಮ್ಮದ್ ನೆಲಪಾಡ್ ಕೌಂಟರ್ ಕೊಟ್ಟಿರೋದು. ಕೇವಲ ಟೋಪಿ ಹಾಕಿ ಗಡ್ಡ ಬಿಡೋದ್ರಿಂದ ಮುಸ್ಲಿಂ ಆಗಲ್ಲ. ಇಮ್ರಾನ್ ಪಾಷಾ ಯಾರು? ನಾವೆಲ್ಲರೂ ಒಂದಾಗಿದ್ದೇವೆ. ಜಮೀರ್ ಹೇಳಿದ್ದಕ್ಕೆ ನಾವೆಲ್ಲ ಬಂದಿರೋದು ಅಂತ ನೆಲಪಾಡ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಧಕ್ಕೆ ತಂದಿದೆ, ನಮಗೆಲ್ಲ ನೋವು ಉಂಟಾಗಿದೆ, ನಮ್ಮ ಮನಸ್ಸಿಗೆ ನೋವಾಗಿದೆ. ನನ್ನೊಬ್ಬನಿಗಿಲ್ಲ, ಇಡೀ ರಾಜ್ಯದ ಮುಸಲ್ಮಾನರಿಗೆ ನೋವಾಗಿದೆ. ಆ ಥರ ಕೆಲಸ ಈ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿದ್ದಾರೆ. ನೋಡಿ, ಅವ್ರನ್ನ ಕ್ಷಮೆ ಕೇಳಕ್ಕೆ ಹೇಳಿ, ಇಲ್ಲ ಅಂದರೆ ದಾವಣಗೆರೆಯಲ್ಲಿ ನಿಮಗೆ ಪಾಠ ಕಳಿಸ್ತಾರೆ. ಈಗ ನಾವು ಬೆಂಗಳೂರವರು ನಾವೆಲ್ಲ ಮಾತಾಡ್ಕೊಳ್ತಾ ಇದ್ದೀವಿ. ನಾವು ಲಕ್ಷಾಂತರ ಜನ ಸೇರಿ ದಾವಣಗೆರೆಗೆ ಪಾದಯಾತ್ರೆ ಬರ್ತೀವಿ. ಅದೆಷ್ಟನ ದಿನ ಆಗಲಿ ದಾವಣಗೆರೆಗೆ ಬಂದು ನಿಮ್ಮ ಮನೆ ಮುಂದೆ ಕೂತ್ಕೊಂಡು ಧರಣಿ ಮಾಡಿ ನಿಮ್ಮನ್ನ ಮಸಿ ಬೆಳೆಸಿ ಹೋಗ್ತೀವಿ. ನೋಡ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಅವ್ರ ಬಗ್ಗೆ ಮಾತಾಡಿ ಅವಮಾನ ಮಾಡಿ ನಮಗೆಲ್ಲ ಜಮೀರಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡರ್, ನಮ್ಮ ಅಪ್ಪ ಜಮೀರಣ್ಣ, ಕಾದರಣ್ಣ ಇವರೇ ಇರೋದು ಎಲ್ಲ ಇಮ್ರಾನ್ ಪಾಷಾ ಅವನ್ನೆಲ್ಲ ಒಂದು ಲೆಕ್ಕ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಈ ಕಳಿಸಿರೋದೇ ಜಮೀರಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವರಿದ್ದಾರೆ, ಅವ್ರು ಎಲ್ಲರೂ ಕೂಡ ಇನ್ನು ಮುಂದೆ ಇದ್ದಾರೆ. ಯಾವುದೋ ಒಂದು ಹೇಳೋದನ್ನ ನೀವು ತಗೊಂಡು ಸೀರಿಯಸ್ ಆಗಿ ನಾನು ಕೇಳೋದು, ದಾಡಿ ಇರೋದು ತೊಪ್ಪೆ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀವು ಒಪ್ಕೊಂಡ್ರಿ. ಫಸ್ಟು ದೇವರು ಕೊಟ್ಟಿರೋಂಥ ಮಾತನ್ನ ಮುಂದೆ ತಗೊಂಡು ಹೋಗೋದು ಕಲಿಯಬೇಕು. ಏನು ಸುಮ್ಮನೆ ಬಡ್ಡಿ ತಗೊಂಡ್ಬಾರ್ದು, ನಮಾಜ್ ಮಾಡಬೇಕು, ಒಳ್ಳೆತನ ಜೀವನ ಮಾಡು. ಸುಮ್ಮನೆ ದಾಡಿ ತೊಪ್ಪೆ ಆಗಿದ ತಕ್ಷಣ ನೀವು ಒಳ್ಳೆ ಮುಸಲ್ಮಾನ ಆಗಲ್ಲ. ಗೊತ್ತಾಯ್ತಾ? ಬಡ್ಡಿ ತಗೊಂಬೇಡಿ. ನೀವು 5 ಬೇಸಿಕ್ಸ್ ನ ಫಸ್ಟ್ ಫುಲ್ಫಿಲ್ ಮಾಡಿ. ಅವ್ನು ಯಾರು ತೊಪ್ಪೆ ಹಾಕೊಂಡು ಏನ್ ಸ್ಟೇಟ್ಮೆಂಟ್ ಕೊಡೋರು ಅವ್ನು ತಗೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ನು ಯಾರೋ ಕಾರ್ಪೊರೇಟರ್ ಅಂತ ಇವ್ನು ಯಾರು ಅಂತ ಹೇಳಿದ ತಕ್ಷಣ ನೀವು ಅದನ್ನ ತಗೊಂಬೇಡಿ. ನಮ್ಮ ಎಲ್ಲಾ ಸಮಾಜದ ನಾಯಕರು ಕಾಂಗ್ರೆಸ್ ಜೊತೆ ಇದ್ದಾರೆ. ಜಮೀರಣ್ಣನೂ ಇದ್ದಾರೆ, ನಮ್ಮ ಅಪ್ಪ ಇವತ್ತು ಬಂದವ್ರೆ, ಎಲ್ಲರೂ ಇದ್ದಾರೆ. ನಾನು ಇವಾಗ ನೀವು ಏನೇ ಹೇಳ್ತಾ ಇದ್ದೀನಿ, ಜಮೀರಣ್ಣನೇ ನನಗೆ ಕಳಿಸಿದ್ದು. ಹಾಗಾಗಿ ಜಮೀರಣ್ಣನೇ ನಮ್ಮ ಪಕ್ಷದಲ್ಲಿ ಮುಸಲ್ಮಾನ್ ಲೀಡರ್, ನಮ್ಮ ಅಪ್ಪ ಜಮೀರಣ್ಣ, ಕಾದರಣ್ಣ ಇವರೇ ಇರೋದು ಎಲ್ಲ ಇಮ್ರಾನ್ ಪಾಷಾ ಅವನ್ನೆಲ್ಲ ಒಂದು ಲೆಕ್ಕ ತಗೊಂಬೇಡಿ. ನಾನು ಇಲ್ಲಿ ಕೇಳ್ತಾ ಇದ್ದೀನಲ್ಲ, ನನ್ನ ಈ ಕಳಿಸಿರೋದೇ ಜಮೀರಣ್ಣ. ಕಾಂಗ್ರೆಸ್ ಪಕ್ಷದ ಜೊತೆ ಅವರಿದ್ದಾರೆ, ಅವ್ರು ಎಲ್ಲರೂ ಕೂಡ ಇನ್ನು ಮುಂದೆ ಇದ್ದಾರೆ. ಯಾವುದೋ ಒಂದು ಹೇಳೋದನ್ನ ನೀವು ತಗೊಂಡು ಸೀರಿಯಸ್ ಆಗಿ ನೋಡಿ. ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮುಸ್ಲಿಂ ನಾಯಕರಿಗೆ ಟಿಕೆಟ್ ಕೊಡದೇ ಇದ್ದಿದ್ದಕ್ಕೆ ಈ ರೀತಿಯಾದಂಥ ಅಂದರೆ ಮನಸ್ತಾಪಗಳು ಮುಸ್ಲಿಂ ಸಮುದಾಯದಲ್ಲೇ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಮ್ರಾನ್ ಪಾಷಾ ಏನು ಸಣ್ಣ ಪುಟ್ಟ ವ್ಯಕ್ತಿಯಲ್ಲ, ಮಾಜಿ ಕಾರ್ಪೊರೇಟರ್ ಇವರು. ಅದಾದ ನಂತರ ನೆಲಪಾಡ್ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ. ಇವರಿಬ್ಬರ ನಡುವೆ ಈಗ ಅಂದರೆ ಮಾತುಗಳು ಎಕ್ಸ್ಚೇಂಜ್ ಆಗ್ತಾ ಇರೋದು. ಇದು ಎಷ್ಟರ ಮಟ್ಟಿಗೆ ಸರಿ ಮತ್ತು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಭಾಳಷ್ಟು ಕುತೂಹಲ.